ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ನೋಣ ಅಂತ ನಾನು ಅದು ನೈಸರ್ಗಿಕ ಕೃಷಿನಲ್ಲಿ ನಮ್ಗೆ ಎಷ್ಟು ಆಗ್ತದೋ ಆ ರೀತಿಯಲ್ಲೇ ನಾವು ಮಾಡ್ಕೊಂಡು ತಿನ್ನಬೇಕು ಅಂತ ಬಂದಿರೋ. ಆದರೆ ಇವತ್ತು ನಾವು ಬಂದ ಮೇಲೆ ನಾವು ಮಾಡಿರೋ ಅಂಥ ಪದ್ಧತಿಗಳು ನೋಡಿ, ಈಗ ಶಿವಣ್ಣಂಥವರು, ಕೃಷ್ಣಪ್ಪನಂಥವರು ಇವರೆಲ್ಲ ನಮಗೆ ಸಹಚರರಾಗಿ ಒಬ್ಬರಿಗೊಬ್ಬರು ಮಾತಾಡ್ಕೊಂತ, ಈಗ ಇದಾಕಿದ್ರೆ ಚೆನ್ನಾಗಿರ್ತದೆ, ಇಲ್ಲ ನಾವು ಹಿಂಗೆ ಮಾಡಿದರೆ ಚೆನ್ನಾಗಿರ್ತದೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಬ್ಬೊಬ್ಬರಿಗೂ ಒಂದೊಂಥರ ಅನುಭವ ಇರ್ತದೆ. ಆದರೆ ನಿಮ್ಮೆಲ್ಲರ ಮುಂದೆ ನಾನೇನೋ ಅಂಥ ದೊಡ್ಡ ಅನುಭವಸ್ಥನೇನಲ್ಲ. ನಾನು ಮಾಡ್ತಾ ಇರೋ ವ್ಯವಸಾಯ 4 ವರ್ಷದಿಂದಾನೇ ಮಾಡ್ತಾಯಿದ್ದೀನಿ. ಆದರೆ ಪದ್ಧತಿ ತಪ್ಪಿ ಹೋಗಿರೋ ವ್ಯವಸಾಯವನ್ನು ನಾವು ಈ ಥರ ಮಾಡ್ಕೊಂಡ್ರೆ ನಮ್ಮೆಲ್ಲರಿಗೂ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಲ್ಲಿ ನಾವು ಈ ತೋಟ ಸೃಷ್ಟಿ ಮಾಡಿದ್ದೀವಿ. ಈ ತೋಟಕ್ಕೆ ಬಂದಿದ್ದವ್ರು ಯಾರೇ ಆಗಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾರ್ಯಾರು ಅಳವಡಿಸ್ಕೊಂಡಿದ್ದೀರಾ ಅಂತಂದರೆ ಯಾರೂ ಕಾಣಲ್ಲ. ತೋಟ ಚೆನ್ನಾಗಿದೆ ಅಂತ ಮಾತ್ರ ಎಲ್ಲರೂ ಹೇಳ್ತಾರೆ. ಆದರೆ ನಾನು ಏನು ಹೇಳ್ತೀನಿ ಅಂದರೆ, ತೋಟ ನೋಡೋದಲ್ಲ, ಕನಿಷ್ಠ ಒಂದು 10 ಕುಂಟೆನಾದ್ರು ನಮ್ಮ ಮನೆಗೆ ಆಗುವಷ್ಟು ನಾವು ಬೆಳ್ಕೊಂಡು ತಿಂದರೆ ಅದಕ್ಕೊಂದು ಸಾರ್ಥಕತೆ ಇರ್ತದೆ. ಎರಡನೇದು, ಈಗ ಏನಾಗ್ಬಿಟ್ಟಿದೆ, ಈ ಕೆಮಿಕಲ್ ಹಾಕಿ ನಾವು ಭೂಮಿನೂ ಹಾಳು ಮಾಡಬೇಕು. ಭೂಮಿ ಚೆನ್ನಾಗಿದ್ರೇನೆ ನಮಗೆ ಆರೋಗ್ಯಕ್ಕೆ ತಕ್ಕಂಗೆ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳಿಗೆ ನಾವು ಏನು ಕೊಟ್ಟು ಹೋಗ್ತಾ ಇದ್ದೀವಿ? ವಿಷ ಕೊಟ್ಟು ಹೋಗೋಣ? ನಾವು ಮಕ್ಕಳಿದ್ದೀವಿ ಎಲ್ಲರೂ, ವಿಷ ಕೊಟ್ಟು ಹೋಗೋಣ, ಒಳ್ಳೆ ಭೂಮಿ ಕೊಡೋಣ. ಇದನ್ನು ನೀವು 5 ನಿಮಿಷ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಿರಿ. ಜಮೀನಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರೋ, ಮನೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರೋ, ಪ್ರತಿಯೊಬ್ಬರು ಒಂದು 5 ನಿಮಿಷ ಯೋಚನೆ ಮಾಡಿ. ನಿಮಗೆ ಮನೆಗೆ ಆಗೋಷ್ಟು ಮಾತ್ರ ಬೆಳ್ತಾರೆ. ನಾನು ದೇಶ ಎಲ್ಲ ನಾವು ಉದ್ಧಾರ ಮಾಡೋಣ ಅಂತ ನಾನು ಹೇಳಲ್ಲ. ಮೊದಲು ನಮ್ಮನೆ, ನಾವು ನಮ್ಮನೆ ಆದಮೇಲೆ ನಮಗೆ ಮಿಕ್ಕಿದ್ರೆ ಪಕ್ಕಕ್ಕೆ ಹೋಗೋಣ. ಇದರಲ್ಲಿ ನಮ್ಮ